ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ಚಾಪ್ಸ್ ಮಾಡುವ ಹೇಗೆ ಅಂತ ನೋಡೋಣ. ಫಸ್ಟಿಗೆ ಚಿಕನ್, ಈರುಳ್ಳಿ, ಎಣ್ಣೆ, ಚಕ್ಕೆ ಲವಂಗ, ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ಹುರ್ಗಡ್ಲೆ, ಕಡಲೆಪಾಪ್ ಅಂತಲೂ ಹೇಳ್ತಾರೆ, ಪುದೀನ, ಕೊತ್ತಂಬರಿ ಸೊಪ್ಪು. ಫಸ್ಟಿಗೆ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗಿದ್ದು ನೋಡಿಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಮಾಡೋಣ. ಈರುಳ್ಳಿ 1.5 ಹಾಕ್ಕೊಳ್ಳಿ, ಬೆಳ್ಳುಳ್ಳಿ 3 ಹಾಕ್ಕೊಳ್ಳಿ, ಚಕ್ಕೆ ಲವಂಗ 2 ಪೀಸ್ ನಾರ್ಮಲ್ ಇದ್ದರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಕಲರ್ ನೋಡಿ, ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ. ಅಲ್ಲಿ ಗಂಟ ಸ್ವಲ್ಪ ಹುರ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗಿದೆ. ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ನಮ್ಗೆ ಸ್ವಲ್ಪ ಖಾಲಿ ಆಗಿದ್ದರಿಂದ ಈ ಕಲರ್ ಹಾಕಿದ್ವಿ. ನೀವು ಗ್ರೀನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇನ್ನು ಫುಲ್ ಗ್ರೀನ್ ಇದ್ದಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು, ನಾನು ಎಣ್ಣೆ ಹಾಕ್ಕೊಂಡೆ. ನೀವು ಎಣ್ಣೆ ಹಾಕ್ಕೋಬೋದು, ಏನಾಗಲ್ಲ. ನೋಡಿ ಅದನ್ನು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ಮೆಣಸು ಹಾಕ್ಕೊಳ್ಳಿ. ಮೆಣಸು ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. 1 kg ಚಿಕನ್ಗೆ ಇಷ್ಟು ಬೇಕಾಗುತ್ತೆ. ಅದನ್ನು ಎತ್ತಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಂದರೆ ನೋಡಿ ಅದರೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕಡೆ ಹಿಡಿಬೇಕಲ್ಲ. ಅದಕ್ಕೆ ಮುಚ್ಚೋಣ. ಅದು ಒಂದು 10 ಮಿನಿಟ್ಸ್ ಬೇಯ್ತಾ ಇರುತ್ತೆ. ನಾವು ಇವಾಗ ಯಾವುದನ್ನು ಬಿಸಿ ಹುರ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಒಂದು ಸಲ ರುಬ್ಕೊಂಬರೋಣ. ನೋಡಿ ಎಲ್ಲ ಹಾಕಿದ್ದೀನಿ. ತೆಂಗಿನಕಾಯಿ, ಹುರ್ಗಡ್ಲೆ, ಚಕ್ಕೆ ಲವಂಗ, ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ರುಬ್ಕೊಂಬರೋಣ. ಈ ಕಡೆ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಅದು ಇನ್ನೂ ಒಂದು 10 ನಿಮಿಷ. ನೋಡಿ ಈ ಥರ ಮಸಾಲ ನುಣ್ಣಗಾಗಿರಬೇಕು. ಅಂದರೆ ತರಿ ಥರ ರುಬ್ತಾ ಇಲ್ಲ ಅಂತೆಲ್ಲ ಮಾಡಬೇಡಿ. ಇಷ್ಟು ನುಣ್ಣಾಗಿದ್ದರೆ ಸಾಕು. ಅದನ್ನು ನೋಡಿ ಈ ಚಿಕನ್ ಬೆಂದಿದೆ. ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ನೋಡಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆಂಟ್. ತುಂಬ ತೆಳು ಮಾಡ್ಕೋಬೇಡಿ. ಇದು ಗ್ರೇವಿ ಆದ್ದರಿಂದ ಸ್ವಲ್ಪ ಇಷ್ಟು ಇರಲಿ. ಇನ್ನೂ ಬೆನ್ಮೇಲಿನ ಗಟ್ಟಿ ಆಗಬೇಕಲ್ಲ, ಅದಕ್ಕೆ ಇಷ್ಟು ಗ್ರೇವಿ ಥರ ಮಾಡ್ಕೊಳ್ಳಿ. ವಾಟರ್ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಕೊಳ್ಳಿ. ಅಂದರೆ ಒಂದು ಸಲ ನಿಮ್ಗೆ ಯಾವ ಥರ ಉಪ್ಪೆಲ್ಲ ಕರೆಕ್ಟಾಗಿ ಬೇಕಂತ ಹಾಕ್ಕೊಳ್ಳಿ. ಮತ್ತು ನೋಡಿ ಅದು ಬೇಯ್ತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಡಾರ್ಕ್ ಆಗಿದೆ. ನೋಡಿ ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ನನಗೆ, ಏಕೆಂದರೆ ಅನ್ನಕ್ಕೆ ಚಪಾತಿಗೆಲ್ಲ ಬೇಕು, ನಾನು ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಸಿಮ್ಮಲ್ಲಿ ಇಟ್ಕೊಂಡು ಇದು ಮಾಡಿ ಇನ್ನೂ ಗಟ್ಟಿ ಆಗುತ್ತೆ ಅದು. ನೋಡಿ ರೆಡಿ ಇದೆ ಇವಾಗ. ನೋಡಿ ಚೆನ್ನಾಗಿ ರೆಡಿ ಇದೆ. ಅದನ್ನು ಸರ್ವ್ ಮಾಡೋಣ ಇವಾಗ. ನೋಡಿ ಎಷ್ಟು ಬೆಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.